ಹಲೋ ಫ್ರೆಂಡ್ಸ್. ಇವತ್ತಿನ ದಿನ ಮಂಗಳವಾರ 21 ಜನವರಿ ಇಂಡಿಯನ್ ಮಾರ್ಕೆಟಲ್ಲಿ ಸ್ವಲ್ಪ ರಿಕವರಿ ಬಂತು. ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ವಿ ಇಂಡಿಯನ್ ಮಾರ್ಕೆಟಲ್ಲಿ ನಮ್ಮ ಗೌರ್ಮೆಂಟ್ ಕಡೆಯಿಂದ ಲಿಕ್ವಿಡಿಟಿ ಬಗ್ಗೆ ಹಾಗೂ ಬರೋ ಬಜೆಟಲ್ಲಿ ಏನಾದರೂ ಕನ್ಸ್ಯೂಮರ್ಸ್ಗೆ ಹೆಲ್ಪ್ ಆಗೋ ರೀತಿ ಗೌರ್ಮೆಂಟು ಏನಾದರೂ ಅನೌನ್ಸ್ಮೆಂಟ್ ತೊಗೊಂಡು ಬಂತು ಅಂದರೆ ಅದು ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಅಲ್ಲಿವರೆಗೆ ಮಾರ್ಕೆಟಲ್ಲಿ ರಿಕವರಿ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ ಬಂದಿದ್ವಿ. ನಿನ್ನೆ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದಮೇಲೆ RBI ಕಡೆಯಿಂದ ಅನೌನ್ಸ್ಮೆಂಟ್ ಬಂತು. 1.5 lakh crores ಅಮೌಂಟನ್ನು ಬ್ಯಾಂಕ್ಗಳಿಗೆ ಕೊಡ್ತಾ ಇದ್ದಾರೆ ಅಂತ. ಇದು ಮಾರ್ಕೆಟ್ಗೆ ಇವತ್ತಿನ ದಿನ ಪಾಸಿಟಿವ್ ಆಗಿತ್ತು. ಅದಕ್ಕಾಗಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಡೈರೆಕ್ಟಾಗಿ 500 ಪಾಯಿಂಟ್ಸು ಗ್ಯಾಪ್ ಅಪ್ ಹಾಗೂ ಅಲ್ಲಿಂದ ಅನದರ್ 700 ಪಾಯಿಂಟ್ಸು ಮೂವ್ಮೆಂಟು. ಬ್ಯಾಂಕ್ ನಿಫ್ಟಿ ಒಂದು ಸಮಯದಲ್ಲಿ 49,200 ಮೇಲೆ ಹೋಗಿತ್ತು. ಆದರೆ ನಿಫ್ಟಿನಲ್ಲಿ ಅಷ್ಟೇನು ಮೂವ್ಮೆಂಟ್ ಅಪ್ ಬಂದಿಲ್ಲ. ಆದರೂ ಕೂಡ ನಿಫ್ಟಿ ಕೂಡ ಒಂದು ಸಮಯದಲ್ಲಿ 23,000ನ ಕ್ರಾಸ್ ಆಗಿ 23,100ವರೆಗೆ ಹೋಗಿತ್ತು. ಆದರೆ ದಿನದ ಕೊನೆಯಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬಂತು. ಪ್ರಾಫಿಟ್ ಬುಕ್ಕಿಂಗ್ಗೆ ಕಾರಣ ಅಗೇನ್ ಹೇಳಬೇಕು ಅಂತಂದರೆ FIIs. FIIs ಅಗೇನ್ ಇವತ್ತಿನ ದಿನ 4,920 crores ಅಷ್ಟು ಕ್ಯಾಶಲ್ಲಿ ಸೆಲ್ ಮಾಡಿದ್ದಾರೆ. FI ಸೆಲ್ಲಿಂಗು ಅಗೇನ್ ಇಂಡಿಯನ್ ಮಾರ್ಕೆಟ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಬರ್ತಾ ಇದೆ. ಇನ್ನು ದಿನದ ಕೊನೆಯಲ್ಲಿ ಬ್ಯಾಂಕ್ ನಿಫ್ಟಿ 49,000 ಕೆಳಗಡೆ ಬಂದು ಕ್ಲೋಸ್ ಆದರೆ ನಿಫ್ಟಿ 23,000 ಕೆಳಗಡೆ ಬಂದು ಕ್ಲೋಸ್ ಆಗಿದ್ದಾವೆ. ಆದರೆ ಕ್ಲೋಸಿಂಗ್ ಮಾತ್ರ ಪಾಸಿಟಿವ್ ಆಗೇ ಇದೆ. ಈಗ ನನಗೆ ಈ ಮಾರ್ಕೆಟಲ್ಲಿ ಈ ರ್ಯಾಲಿ ಏನು ಬಂದಿದೆ ಇವತ್ತಿನ ದಿನ ಇದು ಮುಂದುವರಿಬೋದು ಅನಿಸುತ್ತೆ. ನಾವು ಈ ಸಮಯದಲ್ಲಿ ಏನಾದರೂ ಲಾಂಗ್ ಪೊಸಿಷನ್ ತೊಗೋಬೇಕು ಅಂತಂದರೆ 21 ಜನವರಿ ಲೋನಲ್ಲಿ ಸ್ಟಾಪ್ ಲಾಸ್ನ ಪ್ಲ್ಯಾನ್ ಮಾಡಿ ನಾವು ಲಾಂಗ್ ಪೊಸಿಷನ್ಸ್ನ ಪ್ಲ್ಯಾನ್ ಮಾಡ್ಬೋದು. ಆದರೆ ಇಂಟ್ರಾಡೇನಲ್ಲಿ ಸ್ಟಾಪ್ ಲಾಸ್ ಹಿಟ್ಟಾಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಹಾಗೂ 1 ಜನವರಿ ಶನಿವಾರದ ದಿನ ಯೂನಿಯನ್ ಬಜೆಟ್ ಬರೋದಿದೆ. ಹಾಗಾಗಿ ಪ್ರೀಮಿಯಂ ಕೂಡ ಹೈ ಇರುತ್ತೆ. ನಾವು ಯಾವುದಾದ್ರೂ ಪೊಸಿಷನ್ ತೊಗೊಳಂಗಿದ್ರೆ ನೆಕ್ಸ್ಟ್ ವೀಕ್ದು ಫೆಬ್ರವರಿ 1st ವೀಕು ನಿಫ್ಟಿನಲ್ಲಾದರೆ ಬ್ಯಾಂಕ್ ನಿಫ್ಟಿನಲ್ಲಾದರೆ ಫೆಬ್ರವರಿ ಮಂತ್ಲಿ ಎಕ್ಸ್ಪೈರಿ ಆಪ್ಷನ್ನ ಟ್ರೈ ಮಾಡ್ಬೋದು. ಇನ್ನು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇನ್ನೂ ಪೊಸಿಷನ್ ತೊಗೊಳ್ಳೋದು ಬೇಡ. ಓನ್ಲಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಲಾಂಗ್ ಪೊಸಿಷನ್ಸ್ನ ದಿನದ ಲೋನಲ್ಲಿ ಸ್ಟಾಪ್ ಲಾಸ್ನ ಪ್ಲ್ಯಾನ್ ಮಾಡಿ ಟ್ರೇಡ್ ಮಾಡ್ಬೋದು. ಅದು ಯಾವಾಗ ಅಂದರೆ ನಿಫ್ಟಿ 23,000 ಮೇಲೆ ಸಸ್ಟೈನ್ ಆದರೆ ಹಾಗೂ ಬ್ಯಾಂಕ್ ನಿಫ್ಟಿ 49,000 ಮೇಲೆ ಸಸ್ಟೈನ್ ಆದರೆ. ಇನ್ನು ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಏನು ರಿಕವರಿ ಬರ್ತಾ ಇದೆ. ಆದರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ರಿಟೇಲ್ ಇನ್ವೆಸ್ಟರ್ಸು ಸೆಲ್ ಮಾಡ್ತಾ ಇದ್ದಾರೆ. ಏತಕ್ಕಂತಂದರೆ ಈಗ ನಿಫ್ಟಿ 23,000 ಕೆಳಗಡೆ ಏನು ಬಂದಿದೆ ಇದು ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ರ್ಯಾಲಿ ನಂತರದ ಲೋನಲ್ಲಿ ಏನು ನಿಫ್ಟಿ ಬಂದಿದೆ. ಹಾಗಾಗಿ ಆಗಿಂದ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವರ ಪೋರ್ಟ್ಫೋಲಿಯೋಗಳು ನೆಗೆಟಿವ್ ಅಲ್ಲಿ ಬಂದಿರ್ತವೆ. ಹಾಗಾಗಿ ನೆಗೆಟಿವ್ ಅಲ್ಲಿ ಪೋರ್ಟ್ಫೋಲಿಯೋ ಬರೋಕ್ಕೆ ಶುರುವಾದಾಗಿಂದ ರಿಟೇಲರ್ಸ್ ಸೆಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ರಿಕವರಿ ಬರಲಿಲ್ಲ. ಈ ಪ್ಯಾನಿಕ್ ಸೆಲ್ಲಿಂಗ್ ಸ್ಟಾಪ್ ಆಗಿ ಹೊಸ ಬೈಯಿಂಗ್ ಶುರು ಆದ್ಮೇಲೆ ನಾವು ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ರಿಕವರಿ ನೋಡ್ತೀವಿ. ಆದರೆ ಆಲ್ರೆಡಿ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಗಳಲ್ಲಿ ಲಾರ್ಜ್ ಕ್ಯಾಪ್ಗಳಲ್ಲಿ ರಿಕವರಿ ನೋಡ್ತಾ ಇದ್ದೀವಿ. ಇದು ಬುಧವಾರದ ದಿನ ಮುಂದುವರಿಬಹುದು ಅಂತ ನನಗೆ ಅನಿಸ್ತಾ ಇದೆ. ಇದು ನನ್ನ ವ್ಯೂ. ನೀವು ಕೂಡ ನಿಮ್ಮ ಪೊಸಿಷನ್ಗಳನ್ನ ತಗೋಬೇಕು ಅಂತಂದರೆ ನಿಮ್ಮ ಕಡೆಯಿಂದ ಅನಲೈಸ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ಇದ್ದರೆ ಅವ್ರ ಹತ್ರ ಅಡ್ವೈಸನ್ನು ತಗೊಳ್ಳಿ. ಹಾಗೂ ಮಾರ್ಕೆಟ್ ಅವರ್ಸಲ್ಲಿ ಅಗೇನ್ ಲೆವೆಲ್ಸ್ ಬಗ್ಗೆ ಅಪ್ಡೇಟ್ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.